ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದರಾವ್, ಮೈಸೂರು. ಇಂದು ನಾನು ಯೂರಿನ್ ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಇದನ್ನು ಯಾರು ಮಾಡಿಸ್ಬೇಕು, ಯಾವಾಗ ಮಾಡಿಸ್ಬೇಕು, ಏನಿದರ ಇಂಪಾರ್ಟೆನ್ಸು, ಇದರ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೈ ಬಿ ಪಿ ಇರೋರು ಅಥವಾ ಹೈಪರ್ ಟೆನ್ಷನ್ ಮತ್ತು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇರೋರು ಇಂಥವರಿಗೆ ಮುಂದೆ ಕಿಡ್ನಿ ಪ್ರಾಬ್ಲಮ್ ಶುರು ಆಗುತ್ತೆ. ಸೀರಮ್ ಕ್ರಿಯಾಟಿನ್ ಲೆವೆಲ್ ನಿಮಗೆಲ್ಲ ಗೊತ್ತಿದೆ. ಅದು ಜಾಸ್ತಿ ಆಗೋಕ್ಕೆ ಮುಂಚೆನೇ ಯೂರಿನಲ್ಲಿ ಆಲ್ಬುಮಿನ್ ಹೋಗ್ತಾ ಇರುತ್ತೆ. ಅದನ್ನು ನಾವು ಟೆಸ್ಟ್ ಮಾಡಿದರೆ ಬಹಳ ಮುಂಚಿತವಾಗಿ ಕಿಡ್ನಿ ತೊಂದರೆಯಲ್ಲಿದೆಯಾ ಇಲ್ವಾ ಎನ್ನುವುದನ್ನು ಪತ್ತೆ ಹಚ್ಚಬಹುದು. ಯೂರಿನ್ ಮೈಕ್ರೋ ಆಲ್ಬುಮಿನ್ ಅಂದರೆ ಒಂದು ಸಣ್ಣ ಪ್ರಮಾಣದಲ್ಲಿ ಆಲ್ಬುಮಿನ್ನು ಯೂರಿನಲ್ಲಿ ಲೀಕ್ ಆಗ್ತಾ ಇರುತ್ತೆ. ಇದು ಸಾಧಾರಣ 30 ಮಿಲಿಗ್ರಾಮ್ ಒಳಗಡೆ ಇರಬೇಕು. 30ರಿಂದ 300 ಇದ್ದರೆ ಇಟ್ ಇಂಡಿಕೇಟ್ಸ್ ಮೈಕ್ರೋ ಆಲ್ಬುಮಿನ್ ಅರ್ಲಿ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಅದು ಡಯಾಬಿಟಿಕ್ ಕಿಡ್ನಿ ಡಿಸೀಸ್ ಆಗಿರ್ಬೋದು, ಹೈಪರ್ಟೆನ್ಸಿವ್ ಕಿಡ್ನಿ ಡಿಸೀಸ್ ಆಗಿರ್ಬೋದು. 300 ಮಿಲಿಗ್ರಾಮ್ಗಿಂತ ಜಾಸ್ತಿ ಆದರೆ ಅದು ಸಿವಿಯರ್ ಕಿಡ್ನಿ ಡ್ಯಾಮೇಜ್ ಅಂತ ತಿಳ್ಕೊಬೋದು. ಈ ಯೂರಿನ್ ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಯಾರೆಲ್ಲ ಮಾಡಿಸ್ಕೋಬೇಕು? ಒಂದು ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ ಇರೋರು, ಬಿ ಪಿ ಇರೋರು, ಹಾರ್ಟ್ ಡಿಸೀಸ್ ಇರೋರು, ಮತ್ತು ಕಿಡ್ನಿ ಡಿಸೀಸ್ ಫ್ಯಾಮಿಲಿ ಹಿಸ್ಟ್ರಿ ಇರೋರು, ಆಮೇಲೆ 65 ವರ್ಷ ಮೇಲ್ಪಟ್ಟವರು, ಇವರೆಲ್ಲ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಇದೊಂದು ಸಿಂಪಲ್ ಯೂರಿನ್ ಟೆಸ್ಟ್ ಆಗಿರುತ್ತೆ. ದಿನದ ಯಾವ ವೇಳೆಯಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನೋ ನೀಡ್ ಟು ಕಲೆಕ್ಟ್ ಅರ್ಲಿ ಮಾರ್ನಿಂಗ್ ಸ್ಯಾಂಪಲ್, ಅಂದರೆ ಬೆಳಗಿಂದೇ ಕಲೆಕ್ಟ್ ಮಾಡಬೇಕು ಅಂತೇನಿಲ್ಲ, ಯಾವ ಟೈಮಲ್ಲಿ ಬೇಕಾದ್ರೂ ಹೋಗ್ಬೋದು. ಇದರಲ್ಲಿ ಚುಚ್ಚೋದು ಅದೆಲ್ಲ ಇರೋಲ್ಲ, ಬರೀ ಯೂರಿನ್ ಟೆಸ್ಟ್. ಈ ಯೂರಿನ್ ಆಲ್ಬುಮಿನ್ ಸಾಮಾನ್ಯವಾಗಿ ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಂತಂದರೆ, ಒಂದು ಡಯಾಬಿಟಿಸ್ ಮೆಲೈಟಸ್, ಹೈಪರ್ ಟೆನ್ಷನ್, ಕ್ರಾನಿಕ್ ಕಿಡ್ನಿ ಡಿಸೀಸ್, ಗ್ಲಾಮೆರುಲೋನೆಫ್ರೈಟಿಸ್, ಒಬೇಸಿಟಿ ಅಥವಾ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಎನಿ ಸಿಸ್ಟಮಿಕ್ ಇನ್ಫ್ಲಮೇಷನ್, ಮತ್ತು ಸ್ಮೋಕಿಂಗ್ ಅದು ಕೂಡ ಒಂದು ಕಾರಣ ಆಗ್ಬೋದು. ಇನ್ನು ಫಾಲ್ಸ್ ಪಾಸಿಟಿವ್ ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಎಲ್ಲಿ ಬರುತ್ತೆ ಅಂತಂದರೆ, ತುಂಬ ಎಕ್ಸಸೈಸ್ ಮಾಡಿದಾಗ ಅಥವಾ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದರೆ, ಹೈ ಫೀವರು ಇನ್ಫೆಕ್ಷನ್ ಇದ್ದರೆ, ಮೆನ್ಸ್ಟ್ರುಯೇಷನ್ ಪೀರಿಯಡ್ ಟೈಮಲ್ಲಿ ನೀವು ಯೂರಿನ್ ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಮಾಡಿಸಿದಾಗ ಯೂರಿನ್ ಮೈಕ್ರೋ ಆಲ್ಬುಮಿನ್ ಇರುತ್ತೆ, ಆದರೂ ಕಿಡ್ನಿ ಡ್ಯಾಮೇಜ್ ಇರೋಲ್ಲ ಅಲ್ಲಿ. ಇನ್ನು ಫಾಲ್ಸ್ ನೆಗೆಟಿವ್ ಟೆಸ್ಟ್ ಅಂದರೆ ಮೈಕ್ರೋ ಆಲ್ಬುಮಿನ್ ನಾರ್ಮಲ್ ಅಂತ ತೋರಿಸ್ತಾ ಇರುತ್ತೆ, ಆದರೂ ಪ್ರಾಬ್ಲಮ್ ಇರುತ್ತೆ. ಎಲ್ಲೆಲ್ಲಪ್ಪ ಅಂತಂದರೆ, ಡೈಲ್ಯೂಟ್ ಯೂರಿನ್ ಕೊಟ್ಟರೆ, ತುಂಬ ಲೋ ಮಸಲ್ ಮಾಸ್ ಅಂದರೆ ಲೋ BMI ಇದ್ದರೆ ಅದು ಕೂಡ ಒಂದು ಕಾರಣ ಆಗುತ್ತೆ. ಈಗ ಆಲ್ರೆಡಿ ಅವರು ಕೆಲವು ಮೆಡಿಸಿನ್, ಆ್ಯಂಟಿಹೈಪರ್ಟೆನ್ಸಿವ್ ಮೆಡಿಸಿನ್ ಲೈಕ್ ACE, ACB ಶುರು ಮಾಡಿದರೆ ಅದು ಕೂಡ ನೆಗೆಟಿವ್ ಟೆಸ್ಟ್ ಅಂತ ತೋರಿಸುತ್ತೆ. ಯೂರಿನ್ ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಅಥವಾ ಯೂರಿನ್ ಆಲ್ಬುಮಿನ್ ಕ್ರಿಯೇಟಿನ್ ರೇಷಿಯೋ UACR ಇದು ಎಲ್ಲೆಲ್ಲಿ ಉಪಯೋಗ ಆಗುತ್ತೆ? ಮೊದಲನೇದಾಗಿ ಡಯಾಬಿಟಿಸ್ ಮೆಲೈಟಸ್ ಇರೋರಿಗೆ ಈವನ್ ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆಗೋಕ್ಕೆ ಮುಂಚೆನೇ ನಾವು ಅವರಿಗೆ ಕಿಡ್ನಿ ಡ್ಯಾಮೇಜ್ ಶುರು ಆಗ್ತಾ ಇದೆ ಇಲ್ವೋ ಅಂತ ಹೇಳ್ಬೋದು. ಆ್ಯನ್ಯುವಲ್ ಸ್ಕ್ರೀನಿಂಗ್ ಮಾಡಬೇಕಾಗುತ್ತೆ. ಡಯಾಬಿಟಿಸ್ ಇದ್ದು ಯೂರಿನ್ ಆಲ್ಬುಮಿನ್ ಟೆಸ್ಟ್ ಪಾಸಿಟಿವ್ ಬಂದಾಗ ಈ ARB ಅಥವಾ AC ಅನ್ನೋ ಮೆಡಿಸಿನನ್ನು ಶುರು ಮಾಡುವಾಗ ಬೇಡವೋ ಅನ್ನೋದಕ್ಕೆ ಡಿಸೈಡ್ ಮಾಡೋಕ್ಕೂ ಕೂಡ ಈ ಟೆಸ್ಟ್ ಉಪಯೋಗ ಆಗುತ್ತೆ. ಇದು ಒಂದು ಪ್ರೆಡಿಕ್ಟರ್. ಈ MI ಅಂದರೆ ಮಯೋಕಾರ್ಡಲ್ ಇನ್ಫೆಕ್ಷನ್, ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್, ಹಾರ್ಟ್ ಫೇಲ್ಯೂರ್ ಆಗೋದಕ್ಕೆ ಯೂರಿನ್ ಆಲ್ಬುಮಿನ್ ಪಾಸಿಟಿವ್ ಬಂದರೆ ಅದು ಒಂದು ಪ್ರೆಡಿಕ್ಟರ್, ಅರ್ಲಿ ಸೈನ್. ಇನ್ನು ಬಿ ಪಿ ಇರೋರು ಟಾರ್ಗೆಟ್ ಆರ್ಗನ್ ಡ್ಯಾಮೇಜ್ ಇದೆಯಲ್ವ ನೋಡ್ಕೊಳ್ಳೋಕ್ಕೆ, CV ರಿಸ್ಕ್ ಅಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಇದೆಯಾ ಅಲ್ವಾ ನೋಡ್ಕೊಳ್ಳೋಕ್ಕೂ ಕೂಡ ಯೂರಿನ್ ಮೈಕ್ರೋ ಆಲ್ಬುಮಿನ್ ಟೆಸ್ಟು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಈಗ ಆಲ್ರೆಡಿ CKD ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆದವರು ಕೂಡ ನಮ್ಮ ಟ್ರೀಟ್ಮೆಂಟಿಂದ ಅದು ಕಮ್ಮಿ ಆಗ್ತಾಯಿದೆ ಅಲ್ಲೋ ನೋಡ್ಕೊಳ್ಳೋಕ್ಕೆ ಕೂಡ, ಅಂದರೆ CKD ಪ್ರೋಗ್ನೋಸಿಸ್ ಕೂಡ ಉಪಯೋಗ ಆಗುತ್ತೆ. ಹಾಗಾಗಿ ಎಲ್ಲ BP ಪೇಷಂಟ್ಗಳು, ಶುಗರ್ ಪೇಷಂಟ್ಗಳು ಅಂದರೆ ಹೈಪರ್ ಟೆನ್ಷನ್ ಮತ್ತು ಡಯಾಬಿಟಿಸ್ ಇರೋರು ಕೊನೆ ಪಕ್ಷ ವರ್ಷಕ್ಕೊಂದ್ಸಲ ಈ ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಯೂರಿನಲ್ಲಿ ಮಾಡ್ತಾಯಿದ್ರೆ ಕಿಡ್ನಿ ಡ್ಯಾಮೇಜ್ ಆಗೋದನ್ನು, ಹಾರ್ಟ್ ಅಟ್ಯಾಕು, ಸ್ಟ್ರೋಕನ್ನು ಪ್ರಿವೆಂಟ್ ಮಾಡ್ಬೋದು. ಇಷ್ಟು ಹೇಳಿ ನನ್ನ ಇಂದಿನ ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.